कलबुर्गी के अलन में किसानों की होकार, सरकार और प्रशासन के सामने रखी 4 बड़ी मांगे। फैक्ट इंडिया न्यूज। अखिल भारतीय किसान सभा ने किसानों की बदहाली और आर्थिक तंगी को देखते हुए सरकार के खिलाफ मोर्चा खोल दिया है। तालुका समिति ने विधायक और डीसीसी बैंक के अध्यक्ष को एक मांग पत्र सौंपकर किसानों के हक में आवाज उठाई है। किसान सभा की पहली मांग है कि सरकारी समितियों के माध्यम से किसानों और खेतकारी मजदूरों के लिए लोन की सीमा को तुरंत बढ़ाया जाए। डेयरी, मुर्गी पालन और पशुपालन जैसे बिजनेस को बढ़ावा देने के लिए पूरी तरह से इंटरेस्ट फ्री लोन देने की वकालत की गई है। और किसानों ने मांग की है कि गंभीर बीमारी और बच्चों की शादी जैसे निजी खर्चों के लिए 1 लाख तक का लोन बिना किसी ब्याज के उपलब्ध कराया जाए। अखिल भारतीय किसान सभा का कहना है कि अगर इन मांगों पर जल्द ही ठोस कदम नहीं उठाए गए तो किसान सड़कों पर उतर आएंगे। आइए देखते हैं उन्होंने और क्या कुछ कहा। फैक्ट इंडिया न्यूज के लिए फुरखान अंसारी की एक रिपोर्ट। ಇವತ್ತು ನಾವು ಅಖಿಲ ಭಾರತ ಕಿಸಾನ್ ಸಭಾದ ತಾಲೂಕಾ ಕಮಿಟಿ ಸಭೆ ಸೇರಿದ್ದೀವಿ. ಸಭೆಯ ಉದ್ದೇಶ ಪ್ರತಿ 3 ವರ್ಷಕ್ಕೆ ಒಮ್ಮೆ ನಾವು ಕಿಸಾನ್ ಸಭಾದು ಸಮ್ಮೇಳನ ಮಾಡ್ತೀವಿ. ಈಗ 3 ವರ್ಷ ಆಗಿದ್ದೆ ಸಮ್ಮೇಳನ ಮಾಡಿ. ಮುಂದಿನ ಸಮ್ಮೇಳನಕ್ಕಾಗಿ ಡೇಟ್ ನಿಗದಿ ಮಾಡ್ಲಿಕ್ಕೆ ನಾವು ಕೂತಿದ್ದೀವಿ. ನಾವು 22/2/2026 ಖಜೂರಿ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಸಭೆ ಆಯಿತು. ಆ ಸಭೆಯಲ್ಲಿ ಮಾನ್ಯ ಆಳಂದ ತಾಲೂಕಿನ ಶಾಸಕರಾದಂತ ಮತ್ತು ರಾಜ್ಯದ ಯೋಜನಾ ಆಯೋಗದ ಉಪಾಧ್ಯಕ್ಷರಾದಂತ BR ಪಾಟೀಲ್ ಅವರು ಬಂದಿದ್ರು. ಖಜೂರಿ ಸೊಸೈಟಿ ಅದು ಇಡೀ ಕಲಬುರಗಿ ಯಾದಗಿರ್ ಜಿಲ್ಲೆ ಆದಂತ ನಡೆದಿರುವ ಏನು DCC ಬ್ಯಾಂಕ್ ಇದೆ ಅದರಲ್ಲಿ ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿ ಆಕ್ಟಿವ್ ಇರ್ತಕ್ಕಂಥದ್ದು ಸೊಸೈಟಿ ಅಂತ ಹೇಳಿದ್ರು. ಹೌದು, ಕರೆಕ್ಟ್ ಅದದು. ಜೀವಂತ ಇದ್ದಿದ್ದಕ್ಕೆ ಅವರು ಎಲ್ಲರಿಗಿಂತ ದೊಡ್ಡದು ಆಕ್ಟಿವ್ ಇರ್ತಕ್ಕಂಥದ್ದು ಸೊಸೈಟಿ ಅಂತ ಹೇಳೋದು ಸರಿಯಲ್ಲ. ಅದು ಜೀವಂತ ಮಾತ್ರ ಇದೆ, ಜೀವಂತ ಇದೆ, ನಡೀತಾ ಇದೆ. ಅಂದ್ರೆ ಅನಾರೋಗ್ಯದಿದ್ದು ಸ್ವಲ್ಪ ನಡೀತಾ ಇದೆ, ಅಷ್ಟಕ್ಕೆ ನಡೆಯೋದಿಲ್ಲ. ಆ ಸೊಸೈಟಿ ಒಳಗ ಎಲ್ಲಾ ರೈತರಿಗೆ ಬೇಕಾಗಿದ್ದು ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆಗಾಗಿ ಸಾಲ ಕೊಡ್ತಕ್ಕಂತ ಶಕ್ತಿ ಬರ್ತಕ್ಕಂತ ಯೋಜನೆಗಳು ಬೇಕು. ಮತ್ತು ರಿಯಾಯಿತಿ ದರದಲ್ಲಿ ಯಾವ ಯೋಜನೆಗಳು ಅದಾವ ಆ ಸೊಸೈಟಿ ಮುಖಾಂತರ ಕೊಟ್ರೆ ಒಳ್ಳೇದು. ಅಂದ್ರೆ ಬ್ಯಾಂಕರ್ಸ್ ಅವನ ಕ್ರಾಪ್ ಲೋನ್ ಅಷ್ಟೇ ಕೊಟ್ಟಿ ಪೂರ್ತಿ ಬ್ಯಾಂಕ್ನು ಸತ್ತಿ ಹೋಗ್ಯದ, ರೈತರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಆ ಹಂತದಲ್ಲಿ ಬಂದವ್ರು ಬ್ಯಾಂಕರ್ಸ್ ಬುದ್ಧಿ ಬರಂಗಿಲ್ಲ. ಮತ್ತು ಲೀಡ್ ಬ್ಯಾಂಕ್ ಮ್ಯಾನೇಜರ್ಗೆ ನಾವು ಅನೇಕ ಸಲ ಭೇಟಿಯಾಗಿದ್ದೀವಿ. ಕೆಳಮಟ್ಟದಲ್ಲಿ ಬಂದು ಸಭೆ ಸೇರ್ರಿ ಅಂತ, ಅವ್ರನ್ನು ಸೇರ್ತಾ ಇಲ್ಲ. ಈಗ ಮುಗೀತು, ಬ್ಯಾಂಕ್ಗಳದ್ದು ಕತೆ ಮುಗಿಸ್ಕೊಂಡಾರ ಅವ್ರವ್ರೆ. ಲ್ಯಾಂಡ್ ಡೆವಲಪ್ಮೆಂಟ್ ಕೊಟ್ಟರೇನವರು ಕೊಟ್ಟಿಲ್ಲ. ಹೈನುಗಾರಿಕೆ, ಕುರಿ ಸಾಗಾಣಿಕೆ, ಟ್ರ್ಯಾಕ್ಟರ್ ಲೋನ್, 2 ವೀಲರ್ ಲೋನ್, 4 ವೀಲರ್ ಲೋನ್ ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ. ಇಷ್ಟು ನಿರ್ಲಕ್ಷ್ಯದಿಂದ ನಡೀತಕ್ಕಂಥ ಬ್ಯಾಂಕ್ ಹ್ಯಾಂಗ್ ಉಳಿಲಕ್ಕೆ ಸಾಧ್ಯ? ಕ್ರಾಪ್ ಲೋನ್ ಅಂದ್ರೆ ಒಣ ಸದಾಕಾಲ ಬಡ್ಡಿ ಗ್ರಾಹಕ ತಯಾರು ಮಾಡ್ತಕ್ಕಂಥ ವ್ಯವಹಾರ ಅದು. ಒಬ್ಬ ರೈತರನು ಬ್ಯಾಂಕ್ ಸಾಲ ಕೂಡ ಶಕ್ತಿ ಬರ್ಲಿಲ್ಲ ಇನ್ನು. 82, 83 ಬ್ಯಾಂಕ್ಗಳು ಪ್ರಾರಂಭ ಆಗಿ ಕ್ರಾಪ್ ಲೋನ್ ಕೊಡ್ಲಕ್ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇನ್ನವರಿಗೆ ಒಬ್ಬ ರೈತನು ಬ್ಯಾಂಕ್ ಸಾಲ ವಾಪಸ್ ಕಟ್ಟಬೇಕನ್ನೋದು ಶಕ್ತಿ ಬರ್ಲಿಲ್ಲ. ಎಲ್ಲಿದ್ರೆ ದುಡ್ಡು ಅಡ್ಜಸ್ಟ್ ಮಾಡಿ ಅಥವಾ ಬಡ್ಡಿ ಅಡ್ಜಸ್ಟ್ ಮಾಡಿ ರಿನ್ಯೂವಲ್ ಮಾತ್ರ ಮಾಡ್ತಾರೆ. ಅದಕ್ಕೆ ಅವರು ಲಾಭದಾಗ ತೋರಿಸ್ತಾರೆ. ಬ್ಯಾಂಕ್ಗಳು ಬಹಳ ಮೈಗಳಾಗಿದ್ದಾರೆ ಬ್ಯಾಂಕರ್ಸ್. ಅವರೀಗ ಗೈಡ್ ಮಾಡ್ತಕ್ಕಂಥವ್ರು ಯಾರೋ ಇಲ್ಲ. ರೈತರ ಸ್ಥಿತಿಗತಿ ಏನು, ಬ್ಯಾಂಕಿನ ಸ್ಥಿತಿಗತಿ ಏನು, ಅದು ನೋಡೋರು ಯಾರೋ ಇಲ್ಲ. ಇಷ್ಟು ಮೈಗಳಾಗಿದ್ದಾರೆ. ಅದಕ್ಕೆ ಅರ್ಧ ಬ್ಯಾಂಕ್ಗಳು ಮುಚ್ಚಿ ಹೋಗಿದ್ದಾವ. ಈ ಉಳಿದಿವ ಅರ್ಧ ಬ್ಯಾಂಕ್ಗಳು ಈ ಬರುವ 5 ವರ್ಷದಲ್ಲಿ ಮುಚ್ಚಿ ಹೋಗ್ತವೆ. ಅದ ಕಾರಣಕ್ಕಾಗಿ ರೈತರಿಗೆ ಕೆಲ್ಸಿಗೆ ಬರ್ಲಾರ್ದೆ ಬ್ಯಾಂಕ್ಗಳು ಅದಕ್ಕೆ ಯಾವ ಪ್ರಕಾರ ಆಕ್ಟಿವ್ ಮಾಡಬೇಕು ಅದನ್ನು ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೆಲಸ ಮಾಡಬೇಕು. ಅಷ್ಟೇ ಅಲ್ಲದೆ ಆ ಬ್ಯಾಂಕ್ಗಳಲ್ಲಿ ಆಗ್ಲಿ ಮತ್ತು ಸೊಸೈಟಿಗಳಲ್ಲಿ ಆಗ್ಲಿ 40% ಕೂಲಿ ಕಾರ್ಮಿಕರು ಇದ್ದಾರೆ. ಅವ್ರಿಗೆ ಎಲ್ಲಿಯೂ ಸಾಲ ಸಿಗ್ತಾ ಇಲ್ಲ, ಯಾರೋ ಲಕ್ಷ ಕೊಡ್ತಾ ಇಲ್ಲ.
ಈ ದೇಶದ ಕೂಲಿ ಕಾರ್ಮಿಕರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗ್ತಾ ಇದೆ? ಇಲ್ಲ. ಇಲ್ಲಿ ನಮ್ಮ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ? ಇಲ್ಲ. ಯಾವುದೇ ತೀರ್ಮಾನಗಳು ಆಗ್ತಾ ಇದ್ದಾವ? ಏನೋ ಇಲ್ಲ. ಅವ್ರು ಯಾವ ಪ್ರಕಾರ ಬದುಕಬೇಕು, ಯಾವ ಪ್ರಕಾರ ಆ ಸ್ಥಾನದಲ್ಲಿ ಉಳಿಬೇಕು ಅನ್ನೋದು ಚಿಂತೆ ಇಲ್ಲ. ಕೂಲಿ ಕಾರ್ಮಿಕರದು ಚಿಂತೆ ಮಾಡ್ತಾರೆ. ಎಷ್ಟ ಮಟ್ಟಿಗ ಹೊಲದಲ್ಲಿ ಕೆಲಸ ಮಾಡ್ಲಕ್ ಕೂಲಿ ಕಾರ್ಮಿಕರೇ ಸಿಗ್ತಾ ಇಲ್ಲ ಅಂತ ಮಾತಾಡ್ತಾರೆ. ಅದಕ್ಕ ಹಾರ್ಡ್ ಕೆಲಸ ಮಾಡ್ಲಕ್ಕ, ಬಿಲ್ಡಿಂಗ್ ಕೆಲಸ ಮಾಡ್ಲಕ್ ಹೋಗ್ತಾರ ಅವರು, ಬೇರೆ ಬೇರೆ ಕಡೆ ಹೋಗ್ತಾರೆ. ಯಾಕಂದ್ರೆ ಅಲ್ಲಿ ನಿರಂತರ ಆ ಅವ್ರಿಗೆ ಕೂಲಿ ಸಿಗ್ತಕ್ಕಂತ ಕೆಲಸ ಸಿಗ್ತದೆ. ಇಲ್ಲಿ ರೈತರ ಬಳಿ ನಿರಂತರ ಕೂಲಿ ಸಿಗ್ತಕ್ಕಂತ ಕೆಲಸಗಳು ಅಲ್ಲವು. ಅವ್ರ ಪ್ರಪಂಚ ನಡೆಯುವುದಿಲ್ಲ. ಅವರಿಗೆ ಯಾಕೆ ಬ್ಯಾಂಕ್ ಸಾಲ ಕೊಡೋದಿಲ್ಲ. ಅದ ಕಾರಣಕ್ಕಾಗಿ ಅವ್ರು ವಲಸೆ ಹೋಗ್ತಾ ಇದ್ದಾರೆ. ಅದಕ್ಕ ಗಟ್ಟಿಯಾಗಿ ಜೀವನ ಮಾಡ್ಲಿಕ್ಕೆ ಕೂಲಿ ಕಾರ್ಮಿಕರಿಗೆ ಹಿಡ್ಕೊಂಡು ರೈತರು ಯಾವ ಪ್ರಕಾರ ಅಲ್ಲಿ ಬದುಕಬೇಕು ಆ ಯೋಜನೆ ರೂಪಿಸೋದ ಬದಲಿ ಸುಮ್ಮನೆ ನಾಮಕೆ ವಾಸ್ತೆ ಪ್ರಚಾರದಲ್ಲಿ ಓಡಾಡ್ತಕ್ಕಂತ ಜನರಿಗೆ ಮಾತ್ರ ಸಾಲ ಸಿಗ್ತಾ ಇದೆ. ಅವ್ರು ಇಲೆಕ್ಷನ್ದಾಗ ಎಷ್ಟು ಮಂದಿ ಪ್ರಚಾರದಾಗ ಓಡಾಡ್ತಾರಲ್ಲ ಅವರಿಗೆ ಮಾತ್ರ ಸಾಲ ಸಿಗ್ತಕ್ಕಂತ ಪದ್ಧತಿ ಇದೆ. ಯಾಕಂದ್ರೆ ಅವ್ರು ರಿಕಮೆಂಡ್ ಮಾಡ್ತಾರೆ, ಇವ್ರಿಗೆ ಸಾಲ ಕೊಡುವ ನಮ್ಮ ಮನುಷ್ಯನ ನಿಮ್ ಮನುಷ್ಯನ, ಅಷ್ಟಕ್ಕೆ ಸಾಲದು. ಇಲ್ಲಿ ಟೋಟಲಿ ಎಷ್ಟು ರೈತರಿದ್ದಾರ ಅವ್ರಿಗೆ ಸಾಲ ಸಿಗ್ಬೇಕು, ಎಷ್ಟು ಕೂಲಿ ಕಾರ್ಮಿಕರಿದ್ದಾರ ಅವ್ರಿಗೆ ಸಾಲ ಸಿಗ್ಬೇಕು, ಮತ್ತು ಟೈಮ್ ಇನ್ ಬ್ಯಾಂಕ್ ಮರುಪಾವತಿ ಮಾಡ್ಬೇಕು. ಸಾಲ ಕೂಡ ಪದ್ಧತಿ ಕೇರಳ ಮಾದರಿಯ ಸೊಸೈಟಿಗಳು ಯಾವ ಪ್ರಕಾರ ಸಾಲ ಕೊಡ್ತಾರಲ್ಲ ಆ ಪ್ರಕಾರ ಸಾಲ ಕೂಡ ಪದ್ಧತಿ ಇರಬೇಕು. ಅದು ನಾವು ಮನವಿ ಪತ್ರ ಅವ್ರಿಗೆ ಕೊಟ್ಟಿದ್ದೀವಿ. ಈಗ ನಮ್ಮ ದೇಶದ ಕೃಷಿ ವ್ಯವಸಾಯ ಮೇಲೆ ಕಾರ್ಪೊರೇಟ್ ಸೆಕ್ಟರ್ಗಳು ದಾಳಿ ಮಾಡ್ತಾ ಇದ್ದಾರೆ. ಅಲ್ಲಿ ಅಗ್ಗದ ದರದಲ್ಲಿ ಕೃಷಿ ಉತ್ಪಾದನೆ ಮಾರಾಟಕ್ಕೆ ಇಲ್ಲಿ ತರ್ತಾ ಇದ್ದಾರೆ. ಹಾಲಾಗ್ಲಿ, ಸೋಯಾಬೀನ್ ಆಗ್ಲಿ, ಹತ್ತಿ ಆಗ್ಲಿ, ಇನ್ನಿತರ ಅನೇಕ ಕೃಷಿ ಉತ್ಪಾದನೆಗಳು ಅಗ್ಗದ ದರದಲ್ಲಿ ಮಾರಾಟ ಮಾಡ್ಲಿಕ್ಕೆ ಇಲ್ಲಿ ತರ್ತಾ ಇದ್ದಾರೆ. ಅದ ಕಾರಣಕ್ಕಾಗಿ ನಮ್ಮ ರೈತರ ಉತ್ಪಾದನೆ MSP ನಿಗದಿ ಮಾಡ್ಲಾರ್ದೆ, MSP ನಿಗದಿ ಮಾಡಿದ್ರೆ ಅದಕ್ಕೆ ಕಂಟ್ರೋಲ್ದಾಗ ಸರ್ಕಾರದ ಹಿಡಿದಾಗ ಇರ್ಲಾರ್ದಂಗ ಕೆಲಸ ನಿಭಾಯಿಸ್ತಾ ಇದ್ದಾರೆ. ಅದಕ್ಕಾಗಿ ರೈತರು ಕಂಗಾಲಾಗ್ತಾ ಇದ್ದಾವ. ಈ ಎಲ್ಲಾ ವಿಷಯಗಳಿಗಾಗಿ ನಮ್ಮ ತಾಲೂಕಾ ಸಮ್ಮೇಳನದಲ್ಲಿ ಚರ್ಚೆ ಆಗಿ ಮುಂದಿನ ಹೋರಾಟದ ತೀರ್ಮಾನ ತಗೊಳ್ಳಬೇಕಾಗ್ತದೆ. ಅದರಲ್ಲಿ ಒಬ್ಬ ರೈತರಿಗೂ ಸಾಲ ಕಟ್ಟ ಶಕ್ತಿ ಇಲ್ಲದ ಕಾರಣ ರೈತರ ಸಾಲ ಪೂರ್ತಿ ಮನ್ನಾ ಮಾಡಿ 0 ಬಡ್ಡಿಯಲ್ಲಿ ಸಾಲ ಕೂಡ ವ್ಯವಸ್ಥೆ ಸರ್ಕಾರ ಮಾಡಬೇಕಾಗ್ತದೆ. ನಾನು ಮೌಲಾ ಮುಲ್ಲಾ, अखिल भारत किसान सभा राज्य कार्याध्यक्ष। हमारे चैनल को सब्सक्राइब करें, वीडियो को लाइक और शेयर करें, बेल आइकन बटन जरूर प्रेस करें ताकि इस तरह की हर खबर आप तक पहुंचती रहे।